ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಅಭಿಷೇಕ್ ಬೋಗಾರ್, ಜನರಲ್ ಸೈನ್ಸ್ ಫ್ಯಾಕಲ್ಟಿ, ಸ್ಪರ್ಧಾ ಅರಿವು ಅಕಾಡೆಮಿ ಮತ್ತು ಆಚಾರ್ ICS ಅಕಾಡೆಮಿ ಕೊಲಾಬ್ರೇಷನಲ್ಲಿ ಸ್ಟಾರ್ಟ್ ಆಗಿರೋ ಇನ್ಸ್ಟಿಟ್ಯೂಟಿಂದ ನಾನು ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ನಾವು ಪ್ರಿಪೇರ್ ಮಾಡ್ತಾ ಇದ್ವಿ, ಬಟ್ ಇವಾಗ ಬರ್ತಾ ಇರೋ ಟ್ರೆಂಡಲ್ಲಿರುವಂಥ ಕ್ವಶನ್ಸ್ಗಳು ಯಾವ ಥರ ಇದ್ದಾವೆ, ಅದರಲ್ಲಿ ಏನು ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ, ಸೊ ಆ ಥರ ಕ್ವಶನ್ಸ್ಗಳ ಬಗ್ಗೆ ಸ್ವಲ್ಪ ನಾವು ನೋಡ್ಕೊಳ್ಳೋಣ. ಒಂದು ಪಕ್ಷಿ ನೋಟ, ಒಂದು ಬರ್ಡ್ ವ್ಯೂನ ನೋಡ್ಕೊಳ್ಳೋಣ. ಹಾಗಾಗಿ ಅದರಿಂದ ನಾವು ತಿಳ್ಕೊಬೇಕಾಗಿರೋದೇನು ಮತ್ತೆ ಏನು ಓದಬೇಕು ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ. ಅದನ್ನು ತಿಳ್ಕೊಳ್ಳೋಕೆ ನಾನು ರೀಸೆಂಟಾಗಿ ನಡೆದಿರುವಂಥ ಒಂದು ಎಕ್ಸಾಮ್, ಸೆಪ್ಟೆಂಬರಲ್ಲಿ 19th ಡೇಟಲ್ಲಿ ಒಂದು ಗ್ರೂಪ್ ಸಿ HK ಎಕ್ಸಾಮ್ ಕಂಡಕ್ಟ್ ಮಾಡಿರುತ್ತೆ KPSC. ಅದರಲ್ಲಿ ಬಂದಿರೋ ಒಂದು ಜನರಲ್ ಸೈನ್ಸ್ ಕ್ವಶನ್ಗಳ ಬೇಸ್ ಮೇಲೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಈ ಜನರಲ್ ಸೈನ್ಸ್ ಅನ್ನೋದಂಥ ಏನು ಟಾಪಿಕ್ ಏನಿದೆ ಅದು ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮಿನಿಮಮ್ ಏನೆಲ್ಲ ಅಂದರೂ ಒಂದು 10 to 15 ಕ್ವಶನ್ಸ್ಗಳು ಅಲ್ಲಿ ಇದ್ದೇ ಇರುತ್ತೆ. ಸೊ ಯೂಶ್ವಲಿ ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಎಲಿಮಿನೇಷನ್ ಮಾಡಲಿಕ್ಕೆ ಸ್ವಲ್ಪ ಸೈನ್ಸ್ ಕ್ವಶನ್ಸ್ಗಳನ್ನ ಜಾಸ್ತಿ ಚೂಸ್ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಇವಾಗ ಬರ್ತಾ ಇರೋಂಥ ಟ್ರೆಂಡಲ್ಲಿ ಸ್ವಲ್ಪ ಡೀಟೇಲ್ ಆಗಿರುವಂಥ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಅಂದರೆ ಇದು ಒಂದು ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ರೀಸೆಂಟಾಗಿ ನಡೆದಿರೋ ಎಕ್ಸಾಮಿನೇಷನಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಫಸ್ಟ್ ಸ್ಟೇಟ್ಮೆಂಟ್, ಫಸ್ಟ್ ಕ್ವಶನ್ ಇದು ಡೈರೆಕ್ಟಾಗಿ ಏನು, ಕಾರ್ಬನ್ ಮೊನಾಕ್ಸೈಡು ಹಿಮೋಗ್ಲೋಬಿನ್ ಜೊತೆಗೆ ಬೈಂಡ್ ಮಾಡ್ಕೊಂಡಾಗ ಅಲ್ಲಿ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂತ ಆಗುತ್ತೆ. ಹಾಗಾದ್ರೆ ಅದು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಏನು ಬೈಂಡ್ ಆಗುತ್ತೆ ಅದು HK ಇದ್ದಾಗ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ಇದ್ದಾಗ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ. ಅದೇ ಕಾರ್ಬನ್ ಮೊನಾಕ್ಸೈಡ್ ಹಿಮೋಗ್ಲೋಬಿನ್ ಜೊತೆಗೆ ಬೈಂಡ್ ಆದಾಗ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂತ ಏನು ಫಾರ್ಮೇಷನ್ ಆಗುತ್ತಲ್ಲ, ಅದ್ರ ಜೊತೆಗೆ ಆಕ್ಸಿಜನ್ ಮತ್ತೆ ಹಿಮೋಗ್ಲೋಬಿನ್ ಬೈಂಡ್ ಆದಾಗ ಅಲ್ಲಿ ಫಾರ್ಮೇಷನ್ ಆಗುವಂತ ಕಾಂಪೌಂಡ್ಗೆ ಆಕ್ಸಿ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಅದಕ್ಕಿಂತ ಜಾಸ್ತಿ ಕಾರ್ಬನ್ ಮೊನಾಕ್ಸೈಡ್ ಇತ್ತು ಅಂತಂದ್ರೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ, ಅದನ್ನೆಲ್ಲ ಈ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅಲ್ಲಿ ಕೇಳಿರುತ್ತೆ. ನೋಡಿ ಎಷ್ಟು ಡೆಪ್ತ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನ ಸ್ವಲ್ಪ ನಾನು ನಿಮ್ಗೆ ಐಡಿಯಾ ಕೊಡ್ತಾ ಹೋಗ್ತೀನಿ. ಆಕ್ಚುಲಿ ಇದನ್ನ ನಾವು ಓದಿರ್ತೀವಿ. ಯೂಶಲಿ ನಾವೇನ್ ಮಾಡ್ಬಿಡ್ತೀವಿ, ಈ ಬ್ಲಡ್ ಅಲ್ಲಿ ಓದ್ಬೇಕಾದ್ರೆ ಇದ್ರ ಬಗ್ಗೆ ಓದ್ಕೋಬೇಕು. ಬ್ಲಡ್ ಅಲ್ಲಿ ನಾವು RBC, WBC ಮತ್ತೆ ಪ್ಲೇಟ್ಲೆಟ್ಸ್ ಗಳ ಬಗ್ಗೆ ಓದ್ತಾ ಇರಬೇಕಾದ್ರೆ ಇದ್ರ ಬಗ್ಗೆ ಓದ್ಕೋಬೇಕು. ಬಟ್ ಯೂಶಲಿ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ಬಿಟ್ಟು ಜಸ್ಟ್ RBC ಗ್ಯಾಸ್ಗಳನ್ನ ಏನ್ ಮಾಡುತ್ತೆ, ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತೆ, ಅನಿಲಗಳನ್ನ ಸರಬರಾಜು ಮಾಡುತ್ತೆ ಅಂತ ಇಷ್ಟೇ ಓದ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಇವಾಗ ಏನ್ ಮಾಡ್ತಾ ಇದಾರೆ, ಅದಕ್ಕೂ ಡೆಪ್ತ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ಐಡಿಯಾ ಕೊಡ್ತೀನಿ, ನಿಮ್ಗೆ ಅದು ಅರ್ಥ ಆಗ್ತಾ ಹೋಗ್ತದೆ. ನೋಡ, ಇವಾಗ ಈ RBC, WBC ಪ್ಲೇಟ್ಲೆಟ್ಸ್, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತೆ ಕಿರುತಟ್ಟೆಗಳು ಅಂತ ನಾವೇನು ಹೇಳ್ತೀವಿ, ಇವುಗಳು ಏನ್ ಮಾಡ್ತಾ ಹೋಗ್ತವೆ ಅಂದ್ರೆ ನಮ್ಮ ಬಾಡಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ತವೆ. ಎಕ್ಸಾಂಪಲ್, ಇವಾಗ ಒಂದು RBC, ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು ಅಂತ ಏನಿದೆ ಇಲ್ಲಿ, ಇದರ ಕೆಲಸ ಏನು ಅಂತಂದ್ರೆ ಮೇನ್ ಆಗಿ ಇದು ಬಾಡಿ ಒಳಗಡೆ ಅಥವಾ ದೇಹದ ಒಳಗಡೆ ನಮ್ಗೆ ಏನ್ ಮಾಡ್ತಾ ಹೋಗುತ್ತೆ, ಅನಿಲಗಳ ಸರಬರಾಜು ಮಾಡುತ್ತೆ, ಅನಿಲಗಳ ಸರಬರಾಜನ ಮಾಡುತ್ತೆ, ಅಥವಾ ಇಟ್ ವಿಲ್ ಹೆಲ್ಪ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸಿಯಸ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಹೇಗೆ, ಇವಾಗ RBC ಒಳಗಡೆ ಏನಿದೆ ಅಂತಂದ್ರೆ ಹಿಮೋಗ್ಲೋಬಿನ್ ಅನ್ನುವಂಥ ಒಂದು ಪ್ರೋಟೀನ್ ಇದೆ, ನಿಮ್ಗೆ ಗೊತ್ತಿರುವಂತ ಕಾನ್ಸೆಪ್ಟ್. ಆ ಹಿಮೋಗ್ಲೋಬಿನ್ ಪ್ರೋಟೀನ್ ಏನ್ ಮಾಡುತ್ತೆ ಅಂದ್ರೆ ಗ್ಯಾಸ್ಗಳ ಜೊತೆಗೆ ಕೆಮಿಕಲ್ ಬಾಂಡ್ ಮಾಡಿಕೊಂಡು, ರಾಸಾಯನಿಕ ಬಂಧವನ್ನ ಮಾಡಿಕೊಂಡು ಅದು ಆ ಗ್ಯಾಸ್ ಅನ್ನ ಬಾಡಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಲಿಕ್ಕೆ, ಸರಬರಾಜು ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಆ ಹಿಮೋಗ್ಲೋಬಿನ್ ಯಾರ ಜೊತೆಗೆ ಬಾಂಡ್ ಮಾಡ್ಕೊಳ್ಳುತ್ತೆ ಅವರು ಮಾತ್ರ ಬಾಡಿ ಟ್ರಾನ್ಸ್ಪೋರ್ಟೇಷನ್ ಆಗ್ತಾರೆ. ಅದರಲ್ಲೂ ಹಾಗಿದ್ರೆ ಆ ಹಿಮೋಗ್ಲೋಬಿನ್ ಯಾರ ಜೊತೆಗೆ ಮಾತ್ರ ಬಾಂಡ್ ಮಾಡ್ಕೊಳ್ಳುತ್ತೆ ಅಂದ್ರೆ, ಒಂದು ಆಕ್ಸಿಜನ್ ಜೊತೆಗೆ ಬಾಂಡ್ ಮಾಡ್ಕೊಳ್ಳುತ್ತೆ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಬಾಂಡ್ ಮಾಡ್ಕೊಳ್ಳುತ್ತೆ, ಇನ್ನೊಂದು ಕಾರ್ಬನ್ ಮೊನಾಕ್ಸೈಡ್ ಜೊತೆಗೆ ಬಾಂಡ್ ಮಾಡ್ಕೊಳ್ಳುತ್ತೆ. ಹಾಗಿದ್ರೆ ಈ 3 ತರದ ಗ್ಯಾಸ್ಗಳ ಜೊತೆಗೆ ಹಿಮೋಗ್ಲೋಬಿನ್ ಕೆಮಿಕಲ್ ಬಾಂಡ್ ಮಾಡ್ಕೊಂಡ್ರೆ ಆ 3 ಗ್ಯಾಸ್ಗಳು ನಮ್ಮ ಬಾಡಿ ಸರಬರಾಜು ಆಗ್ತಾ ಇರ್ತವೆ. ಓಕೆ, ನೆಕ್ಸ್ಟ್. ಸೊ ಹಾಗಿದ್ರೆ ಯಾವಾಗ ಈ ಹಿಮೋಗ್ಲೋಬಿನ್ ಆಕ್ಸಿಜನ್ ಜೊತೆಗೆ ಬಾಂಡ್ ಮಾಡ್ಕೊಳ್ಳುತ್ತೆ, ಅವಾಗ ಅಲ್ಲಿ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ, ಒಂದು ಸಂಯುಕ್ತ ಉತ್ಪಾದನೆ ಆಗುತ್ತೆ. ಅದನ್ನ ನಾವು ಆಕ್ಸಿ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಆಕ್ಸಿ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಆಕ್ಸಿ ಹಿಮೋಗ್ಲೋಬಿನ್ ಯಾವಾಗ ಆಕ್ಸಿಜನ್ ಜೊತೆಗೆ ಬಾಂಡ್ ಮಾಡ್ಕೊಂಡಾಗ. ಅದೇ ಹಿಮೋಗ್ಲೋಬಿನ್ ಏನಾದ್ರೂ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಬಾಂಡ್ ಮಾಡ್ಕೊಂಡ್ರೆ ಅಲ್ಲಿ ಆಗುವಂತ ಕಾಂಪೌಂಡ್ಗೆ ನಾವು ಕಾರ್ಬಮೈನೋ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಕಾರ್ಬಮೈನೋ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಹಿಮೋಗ್ಲೋಬಿನ್
ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಬಾಂಡ್ ಮಾಡ್ಕೊಂಡಾಗ. ಯಾರು? ಹಿಮೋಗ್ಲೋಬಿನ್. ಅದೇ ಹಿಮೋಗ್ಲೋಬಿನ್ ಕಾರ್ಬನ್ ಮೊನಾಕ್ಸೈಡ್ ಜೊತೆಗೆ ಬಾಂಡ್ ಮಾಡ್ಕೊಂಡ್ರೆ, ಅಟ್ಯಾಚ್ಮೆಂಟ್ ಆದ್ರೆ ಅಲ್ಲೊಂದು ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಅದನ್ನ ನಾವು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಈ ತರ ಹಿಮೋಗ್ಲೋಬಿನ್ 3 ಗ್ಯಾಸ್ಗಳ ಜೊತೆಗೆ ಬಾಂಡ್ ಮಾಡಿಕೊಂಡು ಅವುಗಳನ್ನ ಬಾಡಿ ಒಳಗಡೆ ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತೆ. ಯಾವಾಗ ಆ ಗ್ಯಾಸ್ಗಳ ಜೊತೆ ಬಾಂಡ್ ಮಾಡ್ಕೊಳ್ಳುತ್ತೆ, ಈ ತರ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಆಕ್ಸಿ ಹಿಮೋಗ್ಲೋಬಿನ್ ಆಗಿದೆ ಅಂದ್ರೆ ಆಕ್ಸಿಜನ್ ಜೊತೆಗೆ ಬಾಂಡ್ ಮಾಡ್ಕೊಂಡಿದೆ. ಕಾರ್ಬಮೈನೋ ಹಿಮೋಗ್ಲೋಬಿನ್ ಆಗಿದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಬಾಂಡ್ ಮಾಡ್ಕೊಂಡಿದೆ. ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗಿದೆ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಜೊತೆಗೆ ಬಾಂಡ್ ಮಾಡ್ಕೊಂಡಿದೆ. ಓಕೆ, ಹಾಗಾದ್ರೆ ಆಕ್ಚುಲಿ ನಮ್ಮ ಬಾಡಿಗೆ ಯಾವ್ದು ಬೇಕು? ಆಕ್ಸಿಜನ್ ಜಾಸ್ತಿ ಬೇಕಲ್ವಾ? ಹೀಗಾಗಿ ಜಾಸ್ತಿ ಯಾವ ಕಾಂಪೌಂಡ್ ಫಾರ್ಮೇಶನ್ ಆದ್ರೆ ನಮ್ಗೆ ಒಳ್ಳೇದು? ಆಕ್ಸಿ ಹಿಮೋಗ್ಲೋಬಿನ್ ಕಾಂಪೌಂಡ್ ಜಾಸ್ತಿ ಫಾರ್ಮೇಶನ್ ಆದ್ರೆ ನಮ್ಗೆ ಒಳ್ಳೇದು. ಒಂದ್ ವೇಳೆ ಈ 2 ಕಾಂಪೌಂಡ್ಗಳು ಜಾಸ್ತಿ ಫಾರ್ಮೇಶನ್ ಆದ್ರೆ, ಅದರಲ್ಲೂ ಈ ಹಿಮೋಗ್ಲೋಬಿನ್ ಜಾಸ್ತಿ ಯಾರ ಜೊತೆಗೆ ಬಾಂಡ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಅಂತಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಜೊತೆಗೆ ಬಾಂಡ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಹೀಗಾಗಿ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಏನಿದೆಯಲ್ಲ ಅದು ಜಾಸ್ತಿ ಫಾರ್ಮೇಶನ್ ಆಗೋ ಚಾನ್ಸ್ ಇದೆ. ಒಂದ್ ವೇಳೆ ಇದು ಜಾಸ್ತಿ ಫಾರ್ಮೇಶನ್ ಆಗ್ತಾ ಹೋಯ್ತು ಅಂತಂದ್ರೆ ಆಕ್ಸಿ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಬಾಡಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಜಾಸ್ತಿ ಆಗುತ್ತೆ. ಹೀಗಾಗಿ ಅಲ್ಲಿರುವಂತ ಸೆಲ್ಗಳಿಗೆ ಆಕ್ಸಿಜನ್ ಸಿಗಲ್ಲ, ಅವೆಲ್ಲ ಸತ್ತೋಗ್ತಾ ಬಾಡಿಯಲ್ಲಿ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿ ಪರ್ಸನ್ ಡೆತ್ ಆಗೋ ಚಾನ್ಸ್ ಇರುತ್ತೆ. ಹಾಗಿದ್ರೆ ಯಾವುದು ತುಂಬಾ ಜಾಸ್ತಿ ಆಗ್ಬಾರ್ದು? ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ತುಂಬಾ ಜಾಸ್ತಿ ಆಗ್ಬಾರ್ದು. ಇದಾಯ್ತು ಅಂದ್ರೆ ಆಕ್ಸಿ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ, ಅಂದ್ರೆ ಬಾಡಿಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ, ಅದರಿಂದ ಪರ್ಸನ್ ಡೆತ್ ಆಗುತ್ತೆ. ಹೀಗಾಗಿ ಕಾರ್ಬನ್ ಮೊನಾಕ್ಸೈಡ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಪಾಯ್ಸನಸ್ ಗ್ಯಾಸ್ ಅಂತ ಕರಿತೀವಿ. ಪಾಯ್ಸನಸ್ ಗ್ಯಾಸ್ ಅಥವಾ ವಿಷಕಾರಿ ಅನಿಲ ಅಂತ ಕರಿತೀವಿ. ವಿಷಕಾರಿ ಅನಿಲ ಅಂತ ಕರಿತೀವಿ. ವಿಷಕಾರಿ ಅನಿಲ ಯಾಕೆಂದ್ರೆ ಅದನ್ನ ನಾವು ಬಾಡಿ ಸೇವಿಸಿದಾಗ ತಗೊಂಡಾಗ ಇದು ಜಾಸ್ತಿ ಪ್ರೊಡಕ್ಷನ್ ಆಗಿ ಆಕ್ಸಿಜನ್ ಸಪ್ಲೈನ ಸ್ಟಾಪ್ ಮಾಡುತ್ತೆ. ಹೀಗಾಗಿ ಅದರಿಂದ ಪರ್ಸನ್ ಡೆತ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಪಾಯ್ಸನಸ್ ಗ್ಯಾಸ್ ಅಥವಾ ವಿಷಕಾರಿ ಅನಿಲ ಅಂತ ಕರಿತೀವಿ. ಇದು ಆಕ್ಚುಲಿ ಬಾಡಿ ನಡೀತಾ ಇರುತ್ತೆ. ಇದರ ಬೇಸ್ ಮೇಲೆ ಆ ಕ್ವಶನ್ಸ್ ನ ನಿಮ್ಗೆ ಏನ್ ಮಾಡಿದ್ದಾರೆ, ಈ ರೀಸೆಂಟ್ ಆಗಿ ನಡೆದಿರೋ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಓಕೆನಾ? ಸೊ ಹಾಗಿದ್ರೆ ಇವಾಗ ಫಸ್ಟ್ ಕ್ವಶನ್ ಏನ್ ಕೇಳಿದ್ರೆ, ಕಾರ್ಬನ್ ಮೊನಾಕ್ಸೈಡ್ ಹಿಮೋಗ್ಲೋಬಿನ್ ಜೊತೆಗೆ ಬಾಂಡ್ ಮಾಡಿದ್ರೆ ಅವಾಗ ಅದು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ. ಕರೆಕ್ಟ್ ಇದೆ. ಅದೇ ಆಕ್ಸಿಜನ್ ಜೊತೆಗೆ ಬಾಂಡ್ ಮಾಡ್ಕೊಂಡ್ರೆ ಆಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ. ಕರೆಕ್ಟ್ ಇದೆ. ಎರಡು ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತ 2 ಕಾಂಪೋನೆಂಟ್ ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾರಲ್ಲಿ, ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಅನ್ನೋದಿದೆಯಲ್ಲ, ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಜೊತೆಗೆ ಇರ್ತದೆ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್, ಅದರ ಪ್ರಮಾಣ ಬಾಡಿ ಒಳಗಡೆ 3 to 4% ಏನಿದೆ ಇದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಒಬ್ವಿಯಸ್ಲಿ ನಮ್ಮ ಬಾಡಿ 3 to 4% ಕಾರ್ಬನ್ ಮೊನಾಕ್ಸೈಡ್ ಇರುತ್ತಾ? ಇದೆ. ಹೇಗೆ ನಮ್ಮ ಸುತ್ತಲೂ ಇರುವಂತ ವಾತಾವರಣದಲ್ಲಿ ಆ ಕಾರ್ಬನ್ ಮೊನಾಕ್ಸೈಡ್ ಇದೆ. ಹೀಗಾಗಿ ನಾವು ತಗೊಳ್ತಾ ಇರೋ ಕಾರ್ಬನ್ ಮೊನಾಕ್ಸೈಡ್ ಒಳಗಡೆ ಹೋಗಿರುತ್ತೆ, ಬಟ್ ತುಂಬಾ ಜಾಸ್ತಿ ಇರಲ್ಲ. ಅದರಿಂದ ಅಷ್ಟೊಂದು ಜಾಸ್ತಿ ಏನು ಪ್ರಾಬ್ಲಮ್ ಆಗಲ್ಲ. ಈಗ 3 to 4% ಏನಾದರೂ ಇದ್ರೆ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಬಟ್ ಅದರ ಪ್ರಮಾಣ ತುಂಬಾ ಜಾಸ್ತಿ ಆದಾಗ ಮಾತ್ರ ಆಕ್ಸಿಜನ್ ಕಡಿಮೆ ಆಗ್ಬಿಟ್ಟು ಪರ್ಸನ್ ಡೆತ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಇದಾದ್ಮೇಲೆ ಈ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಇವುಗಳ ಏನ್ ಪ್ರಮಾಣ ಇದೆಯಲ್ಲ ಅದು ಏನ್ ಮಾಡ್ತಾ ಹೋಗುತ್ತೆ, ಜಾಗತಿಕ ತಾಪಮಾನ ಏರ್ಲಿಕ್ಕೆ ಏನ್ ಮಾಡ್ತಾ ಹೋಗುತ್ತೆ, ಸಹಾಯ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಒಬ್ವಿಯಸ್ಲಿ ಯಾವಾಗ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಗತಿಕ ತಾಪಮಾನ ಅಥವಾ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ಅಗೇನ್ ಇವಾಗ ಇಲ್ಲಿ 4th ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಇವಾಗ ಎಲ್ಲಿ ಈ ಅಟ್ಮಾಸ್ಫಿಯರ್ ಅಲ್ಲಿ ಅಥವಾ ವಾತಾವರಣದಲ್ಲಿ 0.03% ಇದೆ. ಅದಕ್ಕಿಂತ ಹೆಚ್ಚಿಗೆ ಆದ್ರೆ ಅಲ್ಲಿ ನೈಸರ್ಗಿಕವಾಗಿ ಹಸಿರು ಮನೆ ಸಮತೋಲನ ಏರುಪೇರು ಆಗುತ್ತೆ ಅಂತ ಹೇಳಿದ್ದಾರೆ. ಒಬ್ವಿಯಸ್ಲಿ ಏನಾಗುತ್ತೆ, ಇವಾಗ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಹಸಿರು ಮನೆ ಪರಿಣಾಮ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಅಥವಾ ಅದನ್ನ ನಾವು ಹಸಿರು ಮನೆ ಪರಿಣಾಮ ಜಾಸ್ತಿ ಆಗ್ಬಿಟ್ಟು ಈ ಜಾಗತಿಕ ತಾಪಮಾನನು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು 4th ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಅರೆ ಈ ಎಲ್ಲಾ ಸ್ಟೇಟ್ಮೆಂಟ್ಗಳು ಅಲ್ಲಿ ಏನಿದೆ ಕರೆಕ್ಟ್ ಆಗಿದೆ ನೋಡಿ. 2 ಸ್ಟೇಟ್ಮೆಂಟು
2 ಸ್ಟೇಟ್ಮೆಂಟು ಬಯಾಲಜಿಗೆ ಸಂಬಂಧಪಟ್ಟಿದೆ, ಇನ್ನೆರಡು ಸ್ಟೇಟ್ಮೆಂಟು ಅಲ್ಲಿ ಈ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಿದೆ. ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಏನು ಮಾಡ್ತಾ ಇದ್ದಾರೆ, ಕ್ವಶನ್ ಆಗಿ ಕೇಳ್ತಾ ಇದ್ದಾರೆ. ಸೊ ನಾವು ಓದ್ಕೊಂಡು ಹೋಗೋದೇನು, ಬ್ಲಡ್ ಬಂದ ತಕ್ಷಣನೇ ನಾವು ಓದ್ಕೊಂಡು ಹೋಗೋದೇನು, ಏನಂತ ಓದ್ಕೊಂಡು ಹೋಗ್ತೀವಿ, ಜಸ್ಟ್ ಆರ್ ಬಿ ಸಿ ಕೆಲಸ ಏನು, ಜಸ್ಟ್ ಅದೇನು ಮಾಡುತ್ತೆ, ಈ ಅನಿಲಗಳ ಸರಬರಾಜು ಮಾಡುತ್ತೆ, ಅದು ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ಇಷ್ಟೇ ಓದ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಇದನ್ನೆಲ್ಲ ಕಾನ್ಸೆಪ್ಟ್ನ ಅಲ್ಲಿ ಬಿಟ್ಟಿರ್ತೀವಿ. ಹೀಗೆ ನಾವು ಓದ್ಕೊಳ್ತಾ ಇರುವಂತ ಲೆವೆಲ್ ಬೇರೆ ಇದೆ, ಅವ್ರು ಕೇಳ್ತಾ ಇರುವಂತ ಕ್ವಶನ್ ಲೆವೆಲ್ ಬೇರೆ ಇದೆ. ಹಾಗಾಗಿ ಈ ಗ್ಯಾಪ್ನ ನಾವೇನ್ ಮಾಡಬೇಕು, ಫಿಲ್ ಮಾಡಬೇಕಾಗಿರುತ್ತೆ. ಆ ಫಿಲ್ ಮಾಡ್ಲಿಕ್ಕೆ ನಾವೇನ್ ಮಾಡಿದೀವಿ ಅಂತಂದ್ರೆ, ಈ ಸ್ಪರ್ಧಾ ಅರಿವು ಮತ್ತೆ ಆಜಾದ್ ICS ಅಕಾಡೆಮಿಯಿಂದ ಸೊ ಡೀಟೇಲ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್, ಜನರಲ್ ಸೈನ್ಸ್ ಜೊತೆಗೆ ಎಲ್ಲಾ ಸಬ್ಜೆಕ್ಟ್ಸ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಅಂಡ್ ಅದನ್ನು ಆಫ್ಲೈನ್ ಮತ್ತೆ ಆನ್ಲೈನ್ ಎರಡರಲ್ಲೂ ನಾವೇನ್ ಮಾಡ್ತಾ ಇದ್ವಿ, ಈ ತರ ಕಂಪ್ಲೀಟ್ ಕೋರ್ಸ್ ನ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರ ಅಡ್ವಾಂಟೇಜ್ ನ ನೀವು ತಗೊಳ್ಳಿ. ಓಕೆ, ಸೊ ಆಲ್ರೆಡಿ ಈಗ ಒಂದು ನಾವು ಆನ್ಲೈನ್ ಬ್ಯಾಚ್ ನ ಕಂಪ್ಲೀಟ್ ಮಾಡಿದ್ವಿ. ಅಲ್ಲಿ ನಿಮ್ಗೆ ಕ್ವಾಲಿಟಿ ಗೊತ್ತೇ ಇರುತ್ತೆ, ಯಾವ ರೀತಿ ನಾವು ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಎಲ್ಲಾನು ಮುಗಿಸ್ಕೊಟ್ವಿ ಅಂತಾನು ಗೊತ್ತಿರುತ್ತೆ, ವಿತ್ ನೋಟ್ಸ್ ಆಗಿರ್ಬೋದು, ಬುಕ್ಸ್ಗಳಾಗಿರ್ಬೋದು. ಅದೇ ರೀತಿ ಈಗ ನೆಕ್ಸ್ಟ್ ಬರುವಂತ ಎಲ್ಲಾ ಬ್ಯಾಚಸ್ಗಳಿಗೂ ನಾವೇನ್ ಮಾಡ್ತಾ ಹೋಗ್ತೀವಿ, ಇಷ್ಟೆಲ್ಲ ಡೀಟೇಲ್ ಆಗಿ ಅವುಗಳಿಗೆ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಅಂಡ್ ಅಗೇನ್ ಕಂಪ್ಲೀಟ್ ಆಗಿ ನಾವು ರಿಸಲ್ಟ್ ಓರಿಯೆಂಟೆಡ್ ಬ್ಯಾಚಸ್ಗಳನ್ನ ನಾವು ಮಾಡ್ತಾ ಇದ್ವಿ. ಹೀಗಾಗಿ ಅಲ್ಲಿ ಬರ್ತಾ ಇರುವಂತ ಆಕಾಂಕ್ಷಿಗಳಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರು ಕಂಪ್ಲೀಟ್ ಆಗಿ ನಮ್ಮ ಮೇಲೆ ಫೇತ್ ಇಟ್ಕೊಂಡ್ ಬರ್ಬೋದಾಗಿರುತ್ತೆ. ನಾವು ಡೆಲಿವರ್ ಮಾಡ್ತಿರುವಂತ ಎಲ್ಲವೂ ಕಂಪ್ಲೀಟ್ ಆಗಿ ಡೀಟೇಲ್ ಆಗೇ ಇರುತ್ತೆ. ಹೀಗಾಗಿ ನೀವು ಯಾವುದೇ ಎಕ್ಸಾಮ್ಸ್ ಅನ್ನ ಬರೀಲಿಕ್ಕೆ ಅದು ಹೆಲ್ಪ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಅದರದ ಅಡ್ವಾಂಟೇಜ್ ಆಗಿ ತಗೊಳ್ಳಿ, ಅದ ಅಡ್ವಾಂಟೇಜ್ ಅನ್ನ ತಗೊಳ್ಳಿ. ಸೊ ಈ ತರ ಯಾವುದೇ ಕ್ವಶನ್ಸ್ಗಳನ್ನ ಬಂದ್ರು ನೀವು ಅದಕ್ಕೆ ಪ್ರಾಬ್ಲಮೆಟಿಕ್ ಆಗದೆ ಈಸಿಯಾಗಿ ಸ್ಕೋರ್ ಮಾಡೋ ಥರ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇಷ್ಟು ಇದರಲ್ಲಿ ನಾನು ಹೇಳಬೇಕಾಗಿತ್ತು. ಸೊ ಅದನ್ನ ಹೇಳ್ತಾ ಇದ್ದೀನಿ. ಸೊ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ.